ಧರ್ಮಸ್ಥಳದ ವಿರುದ್ಧ ನಡೆದ ಷಡ್ಯಂತ್ರದ ಕುರಿತಾಗಿ ಧರ್ಮ ಯುದ್ಧ ಏನ್ ನಡೀತಾ ಇದೆ ಇದಕ್ಕೆ ವ್ಯಾಪಕವಾದಂತಹ ಪ್ರಶಂಸೆ ಮತ್ತು ಬೆಂಬಲ ವ್ಯಕ್ತವಾಗ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿ ಬಿಜೆಪಿಯ ನಾಯಕರು ಕೂಡ ಧ್ವನಿ ಎತ್ತಿದ್ದನ್ನ ನಾವು ಗಮನಿಸಬಹುದು. ಇದೀಗ ಲವ್ ಜಿಹಾದ್ ಮಾದರಿ ಧರ್ಮಸ್ಥಳದ ವಿರುದ್ಧ ಮತಾಂತರ ಜಿಹಾದ್ ಆಗಿರೋದು ಅಂತ ಕೊಪ್ಪಳದ ಮುನಿರಾಬಾದ್ನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. ಇನ್ನು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಏನಿದ್ದಾನೆ ಅವನಿಗೆ ಮಾಸ್ಕ್ ಹಾಕಿದ್ದರ ಹಿಂದೆ ಸರ್ಕಾರ ಇದೆ. ಆರೋಪಿ ಚಿನ್ನಯ್ಯನಿಗೆ ಮುಸುಕು ಹಾಕಿಸಿದ್ದೇ ರಾಜ್ಯ ಸರ್ಕಾರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಿಂದೆ ಅನೇಕ ಪ್ರಗತಿಪರರು ಕೆಲಸ ಮಾಡಿದ್ದಾರೆ. ಬುರುಡೆ ಕತೆ ಹೊರಗಡೆ ಬಂದ ಕೂಡಲೇ ಈ ಪ್ರಗತಿಪರರು ನಾಪತ್ತೆ ಆಗ್ಬಿಟ್ಟಿದ್ದಾರೆ. ಧರ್ಮಸ್ಥಳ ವಿಚಾರವಾಗಿ ಬುರುಡೆ ಬಿಟ್ಟಿದ್ದಾರೆ. ಇದು ಬುರುಡೆ ಸರ್ಕಾರ. ಇದರ ಮೂಲ ಉದ್ದೇಶ ಏನು, ಇವ್ರ ಅಜೆಂಡಾ ಏನು ಕೇಳಿದ್ರೆ ಹಿಂದೂ ದೇಗುಲಗಳನ್ನ ಮುಜರಾಯಿ ಇಲಾಖೆಗೆ ತೆಗೆದುಕೊಂಡು ಬಿಡೋದು. ಹಾಗಾಗಿ ದೊಡ್ಡ ಹುನ್ನಾರವೇ ಅಡಗಿದೆ. ಈ ಧರ್ಮಸ್ಥಳ ಷಡ್ಯಂತ್ರದ ಹಿಂದೆ ಕೂಡ ಹುನ್ನಾರ ಇದೆ ಅಂತ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. ಈ ಕಾಂಗ್ರೆಸ್ಸಿನವರು ಚರ್ಚು ಮತ್ತೆ ಮಸೀದಿ ಕಡೆಗೆ ಹೋಗೋದಿಲ್ಲ. ಅವ್ರೇನಿದ್ರು ದೇವಾಲಯಗಳನ್ನೇ ಟಾರ್ಗೆಟ್ ಮಾಡೋದು. ಹೀಗಾಗಿ ಧರ್ಮಸ್ಥಳ ಷಡ್ಯಂತ್ರದ ಹಿಂದೆ ಕೂಡ ದೊಡ್ಡ ಗ್ಯಾಂಗ್ ಕೆಲಸ ಮಾಡ್ತಾ ಇದೆ. ಮಾಸ್ಕ್ ಮ್ಯಾನ್ ಆಗಿರ್ಬೋದು, ಅನನ್ಯ ಭಟ್ ಕತೆ, ಇವೆಲ್ಲ ಬರೀ ಪಾತ್ರಧಾರಿಗಳಷ್ಟೇ ಅಂತ ಕೊಪ್ಪಳದ ಮುನಿರಾಬಾದ್ನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಲವ್ ಜಿಹಾದ್ ಇದೆಯಲ್ಲ, ಹಿಂದೂ ಹೆಣ್ಮಕ್ಳನ್ನ ಎತ್ಕೊಂಡೋಗಿ ಮದುವೆ ಮಾಡಿ ಆಮೇಲೆ ಕೈ ಬಿಡೋ ಅಂಥ ಒಂದು ಸಂಘಟನೆಗಳಿದೆಯಲ್ಲ, ಈ ಭಯೋತ್ಪಾದನಾ ಮುಸ್ಲಿಂ ಗ್ಯಾಂಗ್ ಇದೆಯಲ್ಲ, ಅದೇ ಥರ ಇದೂ ಒಂದು ಮತಾಂತರದ ಗ್ಯಾಂಗ್. ಇದು ಜಿಹಾದ್ ಹೆಂಗೆ ಮಾಡ್ತಾರೋ, ಲವ್ ಜಿಹಾದ್ ಹೆಂಗೆ ಆಗ್ತೈತೋ ಹಂಗೆ ಮತಾಂತರದ ಜಿಹಾದ್. ಇದು ಎಂಟೈರ್ ಇದು ಜಿಹಾದ್, ಮತಾಂತರ ಜಿಹಾದ್. ಇದರಿಂದ ದೊಡ್ಡ ಗ್ಯಾಂಗ್ ಇದೆ. ಈಗ ಬುರುಡೆ ಮನುಷ್ಯ ಸಿಕ್ಕಾಕೊಂಡಿದ್ದಾನೆ. ಅವ್ರ್ಯಾರು ಅನನ್ಯ ಭಟ್, ಸುಜಾತ ಭಟ್ಟು. ಅನನ್ಯ ಇರೋದೇ ಸುಳ್ಳಾಗ್ಬಿಟ್ಟಿದೆ ಈಗ. ಮತ್ತು ಇವ್ರು ಯಾರ್ಯಾರು ಮಾತಾಡ್ತಾ ಇದ್ರು ಅವರೆಲ್ಲ ಈಗ ಕಂಬಿ ಎಣಿಸ್ತಾವ್ರೆ. ಇದು ಲವ್ ಜಿಹಾದ್ ಇದೆಯಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗ್ತಿದ್ದಾರೆ. ರಾಘವೇಂದ್ರ, ಈಗ ಬಿಜೆಪಿಯ ಒಂದು ಹೇಳಿಕೆ ಮೊದಲಿನಿಂದ ಗಮನಿಸಬಹುದು. SIT ತನಿಖೆಗೆ ಕೊಡುವಂತ ಸಂದರ್ಭದಲ್ಲಿ ಕೂಡ ಮುಖ್ಯಮಂತ್ರಿಗಳಿಗೆ ಪ್ರಗತಿಪರರು ಇನ್ಫ್ಲೂಯೆನ್ಸ್ ಮಾಡಿದ್ರು ಅಂತ ಹೇಳ್ತಾ ಇದ್ರು. ಇದೀಗ ಮತ್ತೊಮ್ಮೆ ಅಶೋಕ್ ಅದೇ ರೀತಿಯಾದಂತ ಮಾತನ್ನ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಈ ಪ್ರಗತಿಪರರು ಬುರುಡೆ ಕತೆ ಹೊರಗೆ ಬಂದ ಮೇಲೆ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ ಅನ್ನುವಂತ ಅರ್ಥದಲ್ಲಿ ಯಾವೆಲ್ಲ ಅಂಶಗಳನ್ನ ಇಲ್ಲಿ ಅವರು ಇನ್ಕ್ಲೂಡ್ ಮಾಡಿದ್ರು ಅಂಡ್ ಎಲ್ಲವೂ ವ್ಯಾಲಿಡ್ ಪಾಯಿಂಟ್ಸ್ ಅನ್ನುವಂತ ರೀತಿಯಲ್ಲೇ ಕಾಣಿಸ್ತಾ ಇದೆ ಅಲ್ವಾ ಸರ್ಕಾರದ ನಡೆ ಕಂಪೇರ್ ಮಾಡಿದ್ರೆ? ಪ್ರಜ್ವಲ, ಖಂಡಿತವಾಗೂ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕರಾಗಿರ್ತಕ್ಕಂತಹ ಆರ್ ಅಶೋಕ್ ಅವರು ರಾಜ್ಯ ಸರ್ಕಾರದ ವಿರುದ್ಧ ತೀವ್ರವಾಗಿ ಆಕ್ರೋಶವನ್ನ ಹೊರಹಾಕಿರ್ತಕ್ಕಂಥದ್ದು. ಏನೋ ರಾಜ್ಯ ಸರ್ಕಾರ ಯಾರೋ ಒಬ್ಬ ದಾರಿಯಲ್ಲಿ ಹೋಗಿರ್ತಕ್ಕಂತಹ ದಾಸಯ್ಯನ ಮಾತನ್ನ ಕೇಳಿಬಿಟ್ಟು ಈ ಪ್ರಕರಣವನ್ನ SITಗೆ ಕೊಡ್ತು. ಇದರ ಹಿಂದೆ ಇರ್ತಕ್ಕಂಥದ್ದು ದೊಡ್ಡ ಮಟ್ಟದ ಹುನ್ನಾರ. ಯಾಕಂದ್ರೆ ಈ ಬುರುಡೆ ದಾಸಯ್ಯ ಏನಿದ್ದಾನೆ ಇವನು ಅರೆಸ್ಟ್ ಆದ ಮೇಲೆ ಇದೀಗ CM ಅವ್ರಿಗೆ ರೆಕಮೆಂಡೇಶನ್ ಮಾಡಿದಂತವರು CM ಅವರ ಮೇಲೆ ಒತ್ತಡವನ್ನ ಹಾಕ್ತಂತಹ ಈ ಪ್ರಗತಿಪರರು ಅಂತ ಏನ್ ಕರೆಸ್ಕೊಂಡಿದ್ದಾರೆ, ಆ ಗ್ಯಾಂಗು ಯಾವುದೇ ರೀತಿಯ ಆ ಬುರುಡೆ ಗ್ಯಾಂಗು ಇದೀಗ ಎಲ್ಲೂ ಸಹ ಕಣ್ಣಿಗೆ ಕಾಣ್ತಾ ಇಲ್ಲ. ಹೀಗಾಗಿ ಅವರ ಮಾತನ್ನ ಕೇಳ್ಬಿಟ್ಟು ಈ ಒಂದು ಸಿದ್ದರಾಮಯ್ಯನವರು ಇದನ್ನ SIT ತನಿಖೆಗೆ ಕೊಟ್ಟರು. SIT ತನಿಖೆಯಲ್ಲಿ ಇದೀಗ ನಿಜಾಂಶ ಬಯಲಾಗ್ತಾ ಇದೆ. ಜೊತೆಗೆ ಇದೊಂಥರ ಲವ್ ಜಿಹಾದ್ ಯಾವ ರೀತಿ ಇರುತ್ತೋ ಅದೇ ರೀತಿ ಇದೊಂಥರ ಮತಾಂತರ ಜಿಹಾದ್ ಅನ್ನೋ ಮುಖಾಂತರ ತೀವ್ರವಾಗಿ ವಾಗ್ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಇವರ ಟಾರ್ಗೆಟ್ ಏನಿದ್ರು ಹಿಂದೂ ಧರ್ಮದ ದೇವಸ್ಥಾನಗಳು, ಇವುಗಳನ್ನ ಏನೋ ಹಿಂದೂ ದೇವಸ್ಥಾನಗಳಿದ್ದಾವೆ, ಆ ದೇವಸ್ಥಾನಗಳನ್ನ ಮುಜರಾಯಿ ಇಲಾಖೆಗೆ ತೆಗೆದುಕೊಳ್ಳೋದಕ್ಕೆ ಹುನ್ನಾರವನ್ನ ಮಾಡಿದ್ದಾರೆ. ಅವರು ಮಸೀದಿ ಕಡೆಗೆ ಆಗಲಿ ಅಥವಾ ಚರ್ಚ್ ಕಡೆಗೆ ಯಾವುದೇ ಕಾರಣಕ್ಕೂ ಸಹ ಹೋಗೋದಿಲ್ಲ. ಅವ್ರೇನಿದ್ರು ಬರತಕ್ಕಂಥದ್ದು ಹಿಂದೂಗಳ ಪವಿತ್ರ ದೇವಸ್ಥಾನಗಳ ಕಡೆ ಬರ್ತಾ ಇದ್ದಾರೆ. ಹಾಗಾಗಿನೇ ಧರ್ಮಸ್ಥಳದ ಮೇಲೆ ದೊಡ್ಡ ಮಟ್ಟದ ಷಡ್ಯಂತ್ರವನ್ನ ಈ ಪ್ರಗತಿಪರರು ಮಾಡಿದ್ರು. ಆ ಪ್ರಗತಿಪರ ಮಾತನ್ನ ಕೇಳ್ಬಿಟ್ಟು CM ಅವರು ಇದನ್ನು SIT ತನಿಖೆಗೆ ಕೊಟ್ಟರು. ಹೀಗಾಗಿ CM ಅವರ ಹಿಂದೆ ಮುಂದೆ ಇರ್ತಕ್ಕಂತಹ ಪ್ರಗತಿಪರರು ಈಗ ಯಾವುದೇ ರೀತಿಯ ಕಾಣಿಸ್ಕೊಳ್ತಾ ಇಲ್ಲ. ಬುರುಡೆ ದಾಸಯ್ಯನ ಬುರುಡೆ ಪುರಾಣ ಬಯಲಾಗ್ತಿದ್ದಂತೆ ಎಲ್ಲರೂ ಸಹ ಎಸ್ಕೇಪ್ ಆಗಿದ್ದಾರೆ ಅಂತಲೂ ಸಹ ಅವರು ತೀವ್ರವಾಗಿ ವಾಗ್ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಪ್ರಜ್ವಲ. ರೈಟ್ ರಾಘವೇಂದ್ರ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.